ಅಂತೇಳಿ ಉಪಹಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ರಾಜ್ಯ ಸಚಿವ ಸಂಪುಟಕ್ಕೆ ಕರ್ನಾಟಕ ಸರ್ಕಾರ ಬೆಂಗಳೂರು. ಇವತ್ತಿನ ಏನು ನಮ್ಮ ಉದ್ದೇಶ ಅಂತೇಳಿದರೆ, ಏನು 26/7/2025 ಅಭಯಾರಣ್ಯ ಕೊಳ್ಳೇಗಾಲದಲ್ಲಿ ಮರಿಗಳು ಮತ್ತು ದೊಡ್ಡ ಒಂದು ಹುಲಿಗಳು 3 ಮರಿ, ದೊಡ್ಡದೆರಡು ಸತ್ತೋಗುತ್ತೆ. ಆ ಸತ್ತೋದ ನಂತರ ಅದು ಯಾರೋ ಹಸು ಸಾಯಿಸ್ತು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಬಿಟ್ಟು ಅವರು ವಿಷ ಹಾಕ್ಬಿಟ್ಟು ಸಾಯಿಸಿದ್ದಾರೆ. ಅದು ಸಾಬೀತಾಗಿದೆ. ನಮ್ಮ ಸಮಾಜದ ಒಬ್ಬ IAS ಅಧಿಕಾರಿಯಾದಂಥ ಚಕ್ರಪಾಣಿಯವರು ತಂಡ ರಚಿಸಿ ಆ ಮೈಸೂರಿನ ಮೃಗಾಲಯ ಮತ್ತು ಚಾಮರಾಜನಗರದ ACF, DF ಎಲ್ಲನೂ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಅವ್ರನ್ನ ಏನು ಕಾನೂನು ಕಂಡ ತಗೊಂಡಿದ್ದಾರೆ. ಅದಾದಮೇಲೆ ಸಮಿತಿ ರಚಿಸಿದ್ದಾರೆ. ಸಮಿತಿ ರಚನೆ ಆದ ತಕ್ಷಣ ಇಂದಿನ ಇರಲ್ಲ ಅನ್ನೋಂಥ ಅರಣ್ಯ ಅಧಿಕಾರಿಗಳು ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಇವರು ನಮ್ಮ ಸಮಾಜದ ಒಬ್ಬರೇ ಇರೋದು IAS ಅಧಿಕಾರಿ ಪ್ರಮೋಟೆಡ್, ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಯಾಕಂದರೆ ಸರ್ಕಾರಕ್ಕೆ ಒಂಥರ ಮುಜುಗರ ತರೋಂಥ ವಿಚಾರ. ಇಡೀ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ, ನಮ್ಮ ಉಪಹಾರ ಸಮಾಜಕ್ಕೆ ಮುಜುಗರ ತರೋಂಥ ವಿಚಾರ ಆಗಿದೆ. ಹಾಗಾಗಿ ಹಿಂದೆನೂ ಕೂಡ ಸಸ್ಪೆಂಡ್ ಮಾಡಿದ್ರು. ಅವ್ರು ಕೋರ್ಟಿಂದ ಆರ್ಡರ್ ಮಾಡ್ಕೊಂಡು ತಗೊಂಡು ಬಂದರು. ಯಾಕೆ ಈ ಥರ ಸಣ್ಣ ಸಮಾಜ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿ ಸಣ್ಣ ಸಮಾಜ ವ್ಯಕ್ತಿನ ನೀವು ಸಸ್ಪೆಂಡ್ ಮಾಡ್ತೀರಾ? ನೀವು ಸಮಿತಿ ರಚನೆ ಮಾಡಿರಿ, CID ರಚನೆ ಮಾಡಿರಿ, CBI ಹಾಕ್ರಿ. ಸತ್ಯಾಸತ್ಯತೆ ವರೆಗೆ ಬಂದಮೇಲೆ ನೀವೇನು ಕಾನೂನು ರೀತಿ ಕ್ರಮ ತಗೊಳ್ಳಿ. ಯಾಕೆಂದ್ರೆ ನಾವು ಬೇಡ ಅಂತಲ್ಲ. ನಮ್ಮ ಸಮಾಜದ ವ್ಯಕ್ತಿನ ಒಬ್ಬನ್ನ ನೀವು ಪದೇ ಸಸ್ಪೆಂಡ್ ಮಾಡೋದು ಅದು ಚೆನ್ನಾಗಿ ಕಾಣ್ತಾರೆ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ನಾನು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕರಾಗಿ ಉಪಹಾರ ಸಮಾಜದಾಗೆ ಅಲ್ಲಿ ನರೇಂದ್ರ ಅವರು ಯಾರು ಕುಮ್ಮಕ್ಕು ಮತ್ತು ಇರಲ್ಲ ಅಂತ ಯಾರೋ ಕುಮ್ಮಕ್ಕು ಕಮಿಟಿ ಮಾಡಿದ್ದಾರೆ, ಇವರೆಲ್ಲ ಕುಮ್ಮಕ್ಕು ಸೇರಿಬಿಟ್ಟು ಇವ್ರ ಮೇಲೆ ಪ್ರಮೋಟೆಡ್ IAS ಆಗಿದ್ದಾರೆ, ನೆಕ್ಸ್ಟ್ ಇವರು CCF ಆಗ್ತಾರೆ ಅನ್ನೋ ಒಂದು ವರ್ಚಸ್ ಮೇಲೆ ನೆಕ್ಸ್ಟ್ ದೊಡ್ಡ ಉನ್ನತಿಗೆ ಹೋಗ್ತಾರೆ. ನಾವು ಪಶುವೆ ಮಾಡ್ಕೊಂಡು ಇದಿಷ್ಟೆಲ್ಲ ಸಣ್ಣ ಸಮಾಜದ ಮೇಲೆ ಒಬ್ಬನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬಿಟ್ಟು ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಸರಿಯಲ್ಲ. ಕೂಡಲೇ ಈಶ್ವರ್ ಖಂಡ್ರೆ ಅವರು, ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಚೀಫ್ ಸೆಕ್ರೆಟರಿ ನಮ್ಮ ಚಾನಲ್ ಮೇಡಮ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಗಮನ ಹರಿಸಿ ಇದನ್ನು ರಿವೋಕ್ ಮಾಡಿ ಅವ್ರಿಗೇನು ಎಲ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಅಲ್ಲಿಗೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗದಲ್ಲಿ CM ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ, ಅಲ್ಲಿ ಹಿಂದುಳಿದ ವರ್ಗದ್ದು ಒಬ್ಬರೂ ಭಾಗವಹಿಸೋರು. ಉಪಹಾರ ಸಮಾಜ 5 ಲಕ್ಷ ಜನ ಇದ್ದೀವಿ ನಾವು ಚಾಮರಾಜನಗರ ಮೈಸೂರು ಭಾಗದಲ್ಲಿ 5 ಲಕ್ಷ ಜನಸಂಖ್ಯೆ ಇದ್ವಿ. ನಮ್ಮ ಸಮಾಜ ಎಲ್ಲ ನೋಡಿ ಹಿರಿಯರಲ್ಲಿ ಶ್ರೀನಿವಾಸ್ ಅವರು, ಮಂಜು, ನಮ್ಮ ದೇವೇಗೌಡ ಮತ್ತು ನಮ್ಮ ಸೂರಿ ಲೋಹಿತ್ ಅವರು ನಾವೆಲ್ಲ ಕಳಕಪ್ಪನವರು ಎಲ್ಲ ಸೇರಿ ಈ ತಪ್ಪಿಟ್ಟನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಬುದ್ಧಿ ಕಮ್ಮಿ ಆಗ್ತಿದೆಯೋ ಬುದ್ಧಿ ಮಂದ ಆಗ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ. ಯಾರು ಚಾಡಿ ಮಾತು ಕೇಳ್ತಾರೋ ಗೊತ್ತಿಲ್ಲ. ದಯಮಾಡಿ, ಯಾಕಂದರೆ ನಮ್ಮಂಥ ವರ್ಣದಲ್ಲಿ 35,000 ಓಟ್ ಇದೆ ಉಪಹಾರ ಸಮಾಜ. ನಾವಿಂದಲೇ ಗೆಲ್ಲಕ್ಕಾಗತ್ತಾ? ಅವೆಲ್ಲ ಒಂದೇ ಅಂತಾರೆ, ಇಲ್ಲ ಅಂತಾರೆ. 5 ವರ್ಗದ ಒಬ್ಬ ನಾಯಕರ ಒಂದು ಸಣ್ಣ ಸಮಾಜದ ಒಬ್ಬ IAS ಚಕ್ರಪಾಣಿ ಸಸ್ಪೆಂಡ್ ಮಾಡ್ತೀರಾ ನೀವು? ಪ್ರಮೋಟೆಡ್ ಆಗಿ IAS ಆಗಿದ್ದಾರೆ, ಈ ಡೈರೆಕ್ಟ್ IAS ಅಲ್ಲ. ಆಮೇಲೆ ಕೋರ್ಟಿಂದ ಆರ್ಡರ್ ಮಾಡ್ಕೊಂಡ್ಬಂದರು ಅಂತೇಳಿ ಹೊಟ್ಟೆ ಊರಿಗೋಸ್ಕರ ಇವರು ಆಮೇಲೆ ಎಲ್ಲ ಸಮಾಜನೂ ಇರ್ಬೋದು, ಯಾವುದಾದ್ರು ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ನಮ್ಮ ಗೊಲ್ಲೂರು ಸಮಾಜ ಇರ್ಬೋದು, ಈ ವಿಶ್ವಕರ್ಮ ಸಮಾಜ, ನಾವೆಲ್ಲ ಒಂದಾದರೆ CM ಗೆಲ್ಸ್ಬೋದು, ಇಳಿಸ್ಬೋದು. ನಾವೆಲ್ಲ ಒಗ್ಗಟ್ಟಾದರೆ ಈ ಸಮಾಜ, ನಾವು ಸಣ್ಣ ಸಮಾಜ, ಕಾಯಕ ಸಮಾಜ ಒಂದಾದರೆ ಏನು ಬೇಕಾದ್ರೆ CM ಇಳಿಸ್ಬೋದು, ಗೆಲ್ಲಿಸ್ಬೋದು, ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು, ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು. ಆದರೆ ನಾವೆಲ್ಲ ಒಗ್ಗಟ್ಟಾಗುತ್ತೆ. ಯಾಕಂದರೆ ಇವತ್ತು ನಮಗಾಗಿದೆ, ನಾಳೆ ಇನ್ನೊಂದು ಸಮಾಜಕ್ಕೆ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾವು ಇವತ್ತು ಹೇಳ್ತಿದ್ವಿ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತವಾಗಿ ನಾವು ರಿವೋಕ್ ಮಾಡಿ ಅವ್ರು ಒಳ್ಳೆ ಜಾಗ ಹಾಕ್ಕೊಡ್ಬೇಕು. ಇರೋರು ತನಿಖೆ ಮಾಡಿಸಿ ಅದರ ತನಿಖೆ ನಿಜವಾಗಿರ್ಬೇಕು. ಯಾಕಂದರೆ ಯಾರೋ ಹಸು ಸಾಯಿಸಿರೋದು, ಅವರು ಹುಲಿಗಳನ್ನ ಸಾಯಿಸೋದು, ಹಸು ಸತ್ತು ಹಾಕಿ ಆ ಮಾಂಸ ತಿಂದು ಸತ್ತೋದು, ಇವ್ರ ಮೇಲೆ ಯಾಕೆ ಮಾಡ್ತಿದ್ದೀರಾ? ಗಾಡಿ ಸಂಬಳ ಕೊಟ್ಟಿರೋದು, ಗಾಡಿ ಸಂಬಳ ಕೊಟ್ಟಿಲ್ಲ ಕರ್ನಾಟಕ ಸರ್ಕಾರದಲ್ಲೇ ಕೊಟ್ಟಿದ್ದೀವಿ. ಬೊಕ್ಕಸಲ್ಲಿ ದುಡ್ಡು ಇಲ್ಲಿ ರೋಡ್ ಕೊಡಿ ಜನತೆಗೆ ಗ್ಯಾರಂಟಿ ಕೊಟ್ಬಿಟ್ಟು ದುಡ್ಡವಾಗಿರ್ಬೋದು. ಅದನ್ನು ನೀವು ಅವ್ರ ಮೇಲೆ